ಬೆಳಗಾವಿ ಲೋಕಸಭಾ ಚುನಾವಣೆ ಗೆದ್ದ ನಂತರ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಆಗಮಿಸಿದ ಜಗದೀಶ ಶೆಟ್ಟರ್ ಅವರು ಹುಬ್ಬಳ್ಳಿಯ ಆರಾಧ್ಯ ದೈವ ಸದ್ಗುರು ಸಿದ್ಧಾರೂಢರ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿದ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಶೆಟ್ಟರ್ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ಇನ್ನು ಆರತಿ ಬೆಳಗಿ ಬರಮಾಡಿಕೊಂಡ ಬಿಜೆಪಿ ಕಾರ್ಯಕರ್ತರು ಶೆಟ್ಟರ್ ಪರವಾಗಿ ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಿದರು. ಶ್ರೀ ಸದ್ಗುರು ಸಿದ್ಧಾರೂಢ ಹಾಗೂ ಶ್ರೀ ಗುರುನಾಥರೂಢ ಗದ್ದುಗೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ ಶೆಟ್ಟರ್ ಜೊತೆಗೆ ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ, ಎಲ್ಎಲ್ಸಿ ಪ್ರದೀಪ್ ಶೆಟ್ಟರ್, ಬಿಜೆಪಿ ಮಹಾನಗರ ಅಧ್ಯಕ್ಷ ತಿಪ್ಪಣ್ಣ ಮಜ್ಜಗಿ ಹಾಗೂ ಪ್ರಮುಖ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಿದ್ದರು. ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಬಂದಿದೆ ಮತ್ತು ಇಲ್ಲಿಂದ ಅಲ್ಲಿ ಹೋಗುವಾಗ ಹೇಳಿದ್ದೆ ನಾನು, ಅಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಲ್ಲಿ ಬೆಳಗಾವಿ ಜನತೆ ಆಶೀರ್ವಾದ ತೊಗೊಂಡು ಆರಿಸಿ ಬರ್ತೀನಿ ಅಂತ ಹೇಳಿದೆ. ಅದೇ ರೀತಿ ನಾನು ಬೆಳಗಾವಿಗೆ ಹೋದಾಗ ಭಾಳ ಒಂದು ಆತ್ಮೀಯತೆಯಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಅವರು ಬರಮಾಡಿಕೊಂಡು ಭಾಳಷ್ಟು ಗೌರವ ಕೊಟ್ಟರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದರು. ಹೀಗಾಗಿ ಬೆಳಗಾವಿ ಜನತೆಯ ಆ ಒಂದು ಋಣ ಏನಿದೆಯಲ್ಲ ಅದು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಮತ್ತು ಅತಿ ಹೆಚ್ಚು ಮತಗಳ ಅಂತರಿಂದ 1,80,000 ಮತಗಳಷ್ಟು ಅಂತರದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಆ ಬೆಳಗಾವಿ ಮತದಾರರಿಗೆ ನಾನು ಚಿರಋಣಿ ಹೇಳಿದ್ದೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ಅವೆಲ್ಲ ಇಶ್ಯೂ ಈಗ ಮುಗಿದು ಹೋದಂಥ ವಿಚಾರ, ಈಗ ಯಾರೂ ಜನರ ಮನಸ್ಸಾಗೇ ಇಲ್ಲ. ಅಲ್ಲಿ ಹೋಗಿ 4 ದಿವಸಕ್ಕೆ ಜನ ಅದ್ರ ಬಗ್ಗೆ ಎಂದೂ ಚರ್ಚೆನೇ ಮಾಡಲಿಲ್ಲ. ಬರೀ ಕಾಂಗ್ರೆಸ್ ಅವರು ಅದನ್ನು ಕ್ರಿಟಿಸೈಸ್ ಮಾಡಿದ್ರು ಹೊರತು ಅದ್ರ ಬಗ್ಗೆ ಯಾವ ಪಬ್ಲಿಕ್ಗಳಿಗೂ ಚಿಂತನೆ ಇರಲಿಲ್ಲ, ಏನಿಲ್ಲ. ನಮ್ಮ ಒಪ್ಕೊಂಡು ಇವತ್ತು ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ ಇಲ್ಲಿ ಬಂದಿದ್ದಾರೆ ಅಂತಂದರೆ ಖುಷಿ ತರುವಂಥ ಸಂಗತಿ ಅಂತೇಳಿ ಭಾಳ ಒಮ್ಮತದಿಂದ ಭಾಳ ಒಗ್ಗೂಟಲಿಂದ ಎಲ್ಲ ಕ್ಷೇತ್ರಗಳಲ್ಲಿ ಸರ್, ಅದರಲ್ಲಿ ಬೆಳಗಾವಿ ರೂರಲ್ ಏರಿಯಾದಲ್ಲಿ 51,000 ಲೀಡ್ ಕೊಟ್ಟರು ಮತ್ತು ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ 71,000 ಲೀಡು, ಅರಬಾವಿ ಮತ್ತು ಗೋಕಾಕದಲ್ಲಿ ಸುಮಾರು 2 ಕೂಡಿ 40-50,000 ಲೀಡು. ಈ ರೀತಿ ಎಲ್ಲ ಕಡೆ ಇವತ್ತು ಅತಿ ಹೆಚ್ಚಿನ ರಾಮದುರ್ಗ ಇರ್ಬೋದು, ಸವದತ್ತಿ, ಬೈಲಹೊಂಗಲ ಎಲ್ಲ ಕಡೆಯೂ ಅತಿ ಹೆಚ್ಚಿನ ಮತಗಳು ನಮಗೆ ಬಿದ್ದಿದ್ದರಿಂದ ಇವತ್ತು 1,80,000 ಮತಗಳಂತ ಗೆದ್ದಿದೆ. ಇದಕ್ಕೆ ನೋಡಿ ಮರು ಜನ್ಮ ಅನ್ನೋಕ್ಕಿಂತ ಇದು ರಾಜಕಾರಣದಲ್ಲಿ ಒಂದಿಷ್ಟು ಹೊಸದಾದಂಥ ಜವಾಬ್ದಾರಿ ನಂಗೆ ಬಿದ್ದದಂಥದ್ದು.
ಮುನ್ನೂರು ಜನ ಬದಲು ಈಗ ಅಸೆಂಬ್ಲಿ ನೋಡಿದ್ದೀನಿ, ವಿಧಾನ ಪರಿಷತ್ ನೋಡಿದ್ದೀನಿ, ಲೋಕಸಭೆಯಲ್ಲಿ ಪ್ರವೇಶ ಮಾಡುವ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ನಡೀತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ದೊಡ್ಡ ವೇದಿಕೆ ಸಿಕ್ಕಿದೆ. ಆ ಅವಕಾಶ ಇವತ್ತು ಬೆಳಗಾವಿ ಜನ ಕೊಟ್ಟಿದ್ದಾರೆ. ನಾನು ಯಾವುದೇ ನಿರೀಕ್ಷೆ ಇಲ್ಲ. ಯಾವಾಗಲೂ ನಾನು ಮೊದಲು ಹೇಳಿದ್ದೀನಿ, ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಮಾಡ್ತೀನಿ ಪಾರ್ಟಿ ಅಂತ ಹೇಳಿದ್ರು, ಅವಕಾಶ ಕೊಟ್ಟರು. ಅದೇ ರೀತಿ ಮುಂದೆ ಪಕ್ಷಕ್ಕೆ ಬಿಡ್ತೀನಿ. ಯಾವ ಜವಾಬ್ದಾರಿ ಕೊಡ್ತಾರ ಆ ಜವಾಬ್ದಾರಿ ಮಾಡ್ತೀನಿ. ಈಗಾಗಲೇ ಅಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದ್ದೀನಿ. ಆ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಮಾದರಿ ಲೋಕಸಭಾ ಕ್ಷೇತ್ರ ಮಾಡಬೇಕು, ಅತಿ ಹೆಚ್ಚು ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಜನರಿಗೆ, ಅಲ್ಲಿ ಯುವಕರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನುವಂಥದ್ದು ಹಲವಾರು ವಿಚಾರ ಹೇಳಿದ್ದೇನೆ. ಮತ್ತು ಇದು ದಿಲ್ಲಿಗೆ ಹೋಗಿ ಬಂದ ಮೇಲೆ, ನಾನು ನಾಳೆ ದಿಲ್ಲಿಗೆ ಹೋಗ್ತಾ ಇದ್ದೇನೆ. ದಿಲ್ಲಿಗೆ ಹೋಗಿ ಬಂದ ಮೇಲೆ ಅಲ್ಲಿಯ ಇಂಟಲೆಕ್ಚುಯಲ್ಸು ಮತ್ತು ಅಲ್ಲಿ ಪ್ರಮುಖರ ಮತ್ತು ಚೇಂಬರ್ ಆಫ್ ಕಾಮರ್ಸು, ಇಂಡಸ್ಟ್ರಿಸ್ಟು, ಅಲ್ಲಿ ಬೆಳಗಾವಿ ಪ್ರಮುಖರು ಎಲ್ಲರದ್ದು ಸಭೆ ಸೇರಿಸ್ತೇನೆ. ಮತ್ತು ಗ್ರಾಮೀಣ ಭಾಗದ ಹಿರಿಯರನ್ನು ಸಭೆ ಸೇರಿಸಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಬೆಳಗಾವಿಗೆ ಏನೇನು ಆಗಬೇಕು, ಯಾವ ಯೋಜನೆ ಅಪೂರ್ಣವಾಗಿದ್ದಾವೆ ಅದೆಲ್ಲವನ್ನೂ ಚಿಂತನೆ ಮಾಡುವಂಥ ಕೆಲಸ ತೀವ್ರಗತಿಯಿಂದ ಮಾಡ್ತಾರೆ. ಇಲ್ಲ, ಅದು ನಾನು ಪೂರ್ತಿ ಇಲ್ಲಿ ಎನಲೈಸಿಸ್ ಮಾಡಿಲ್ಲ. ಎಲ್ಲೆಲ್ಲಿ ಕಡಿಮೆ ಆಯಿತು, ಮತ್ತೊಂದು ಏನಾಯಿತು, ನಾನು ಎನಲೈಸಿಸ್ ಮಾಡೋಕ್ಕೆ ಹೋಗಿಲ್ಲ. ಹೀಗಾಗಿ ಈ ಒಂದು ರಿಸಲ್ಟ್ ಬಂದದ, ರಿಸಲ್ಟ್ ಅಷ್ಟೇ. ಅಲ್ಲ ಸರ್, ಈಗ ಜೋಡೇತ್ತಗಳಿಬ್ಬರು ಕೂಡ ಸಂಸತ್ ಇದು ಕೊಟ್ಟರು, ಎಲ್ಲ ಅವಕಾಶ. ಈಗ ಇವ್ರು ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, PC ಮೋಹನು 94ದಾಗ 3 ಜನ MLA ಆಗಿ ಎಂಟ್ರಿ ಆಗಿದ್ವಿ. ಮೊನ್ನೆ ಹೆಗಡೆಯವರು ಕೂಡಿದಾಗ ಹೇಳ್ತಿದ್ರು, ನೋಡ್ರಿ ನಾವು ನೀವು ಮತ್ತು PC ಮೋಹನ್ 3 ಜನ ಈ 94 ಬ್ಯಾಚು ಈಗ 2024 ಬ್ಯಾಚ್ ಪಾರ್ಲಿಮೆಂಟ್ ಹೊಂಟಿದ್ದೀವಿ ಅಂತಂದರು. ಇವು ಕಾಕತಾಳಿ ಅಷ್ಟೇ. ಇದು ನೋಡ್ರಿ, ಹಿಂದೆ UPA ಸರ್ಕಾರ UPA 1 UPA 2 ಇತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಎಂದೂ ಕ್ಲಿಯರ್ ಮೆಜಾರಿಟಿ ಬಂದೇ ಇರಲಿಲ್ಲ. ಈ ನರೇಂದ್ರ ಮೋದಿಯವರು 10 ವರ್ಷದ ಅವಧಿಯಲ್ಲಿ 2 ಬಾರಿ ಅವಧಿ ಬಂದಾಗೂ ಕ್ಲಿಯರ್ ಮೆಜಾರಿಟಿ ಕೆಲಸ ಮಾಡಿದ್ದಾರೆ, ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಈಗ 3ನೇ ಬಾರಿನೂ ಸಹಿತ NDAಗೆ ಕ್ಲಿಯರ್ ಮೆಜಾರಿಟಿ ಇದೆ. ಆ ಹಿನ್ನೆಲೆಯಲ್ಲಿ ಹಿಂದೆ UPA ಯಾವುದೇ ಮೆಜಾರಿಟಿ ಇಲ್ಲದೆ, ಕಾಂಗ್ರೆಸ್ ಪಾರ್ಟಿ ಯಾವುದೇ ಮೆಜಾರಿಟಿ ಇಲ್ಲದೆ ಸರ್ಕಾರ ನಡೆಸಿದಂಥವ್ರು ಇವತ್ತು ಕ್ಲಿಯರ್ ಮೆಜಾರಿಟಿ ಇದ್ದಂಥ BJP ಮತ್ತು 3ನೇ ಬಾರಿಗೂ ಮ್ಯಾಂಡೇಟ್ ಇದೆ. ನಾವೇನು ನಿರೀಕ್ಷೆ ಮಾಡಿದ್ವಿ ಆ ಸೀಟ್ ಬಂದಿಲ್ಲ ಅಷ್ಟೇ. ಆದರೆ ಇವತ್ತು ಜನರ ಮ್ಯಾಂಡೇಟು BJP ಪರವಾಗಿ NDA ಪರವಾಗಿ ಇದೆ. ಇಷ್ಟು ನಿರೀಕ್ಷೆ ಕಡಿಮೆ ಆಗಲಿಕ್ಕೆ ಕಾರಣ ಏನು? BJP ಸೇರಿದಾಗ ನಿಮಗೆ ವೆಲ್ಕಮ್ ಮಾಡೋದು ಕೂಡ ಯಾರು ಬಂದಿರಲಿಲ್ಲ. ಇವತ್ತು ನಿಮ್ಮ ವಿಜಯೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಅನಿಸ್ತಾ ಇದೆ ನೋಡಿ. ನಾ ಏನು ಯಾರ ಬಗ್ಗೆ ಏನು ಕಮಿಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಎಲ್ಲರೂ ಬಂದವರು ನಮ್ಮವರು ಅಂತ ಅಪ್ಕೊಂಡು ಪ್ರೀತಿ ವಿಶ್ವಾಸದಿಂದ ಹೋಗೋದಷ್ಟೇ ನನ್ನ ಧರ್ಮ.